ನಿಮ್ಮಿಂದ ಯಾರಿಗೆ ಮೀಡಿಯಾಗೆ ಸೌಂಡ್ ಆಗಬಾರ್ದು ಅಂತ ಹೆಂಗೆ ಆಸೆ ಪಡ್ತೀನಿ, ನಿಮ್ಮಿಂದ ತೊಂದರೆನೂ ಆಗಬಾರ್ದು ಸರ್. ನಿಮ್ಮ ಬ್ಯಾರಿಕಲ್ಲಿ ಇದ್ದವ್ರು ಮಾಡೋ ಅಲ್ಲ, ಇವ್ರಿಗೆ ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು, ಚುಚ್ಚೋಗಿ ಬಂದಿದ್ದಕ್ಕಲ್ಲಿ ಬಂದರೆ ಒಬ್ಬ ಮನುಷ್ಯ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು, ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಳೇ. ದಯವಿಟ್ಟು ಚುಚ್ಚೋ ಮಟ್ಟಕ್ಕೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು. ನೀವು ವಿಗ್ ಹಾಕತ್ತಿರೋ, ಚಡ್ಡಿ ಹಾಕತ್ತಿರೋ, ಯಾವನಿಗೆ ಗೊತ್ತು, ಯಾವನಿಗೆ ಬೇಕದು. ನೀವು ಚುಚ್ಚೋಗಿ ಬಂದಿದ್ದಕ್ಕೆ, ನಿಮ್ಮ ಕಡೆಯವ್ನು ಬಂದಿದ್ದಕ್ಕೆ, ನಿಮ್ಮ ಸೆಲ್ಲಲ್ಲಿ ಇದ್ದವ್ನು ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ತಲೆ ಇದ್ದರೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಊರಿಗೆ ಬಿಡ್ತಾ ಇದ್ದೀನಿ, ಬದನೆಕಾಯಿ ತೊಟ್ಟು ಯಾವ ಮಗನಿಗೆ ಯಾವ ಸ್ಟಾರ್ಗೆ ಏನಕ್ಕೆ ಎದುರ್ಕೋಬೇಕು ನಾನು? ಯಾವ ನೀನು? ಅರ್ಥ ಆಯ್ತಾ? ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲಲ್ಲಿದ್ದವರು ಪ್ರಾಣ ಬೆದರಿಕೆ ಹಾಕಿಂದ ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದಾ? ಅಂದರೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರೋದು ಯಾಕೆಂದರೆ ಆ ಹೀರೋ ಜೊತೆಲಿ ಇದ್ದವರು, ಬ್ಯಾರಿಕಲ್ಲಿ ಇದ್ದವರು ಚುಚ್ಚೋಕೇನು ಬಂದಿದ್ದಕ್ಕೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ, ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಬೇಕು. ಆಗಲ್ಲ ಅಂದ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು. ನಾನು ಸಿನಿಮಾ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ, ಬೇರೆಯವ್ರಿಗೆ ಅಟ್ಲೀಸ್ಟ್ ಇಂಡಸ್ಟ್ರಿ ಉಪಯೋಗ ಆಗಲಿ. ಈ ದೌರ್ಜನ್ಯಗಳು ನಿಲ್ಲಲಿ, ಎಲ್ಲ ಪೇಜಸ್ಸು ಡಿಲೀಟ್ ಆಗಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದೇನೆಂದರೆ, ನಿಮ್ಮ ಸೈಲೆನ್ಸಿಗೆ ನೀವು ಉತ್ತರ ಕೊಡಬೇಕು. ಎಲ್ಲ ನೋಡಿ ಮಜಾ ತಗೋತಾ ಇದಿರಲ್ಲ ಹೀರೋ, ಎಲ್ಲ ಮಜಾ ತಗೋತಿರಲ್ಲ ಆಯಿತಾ? ಈ ಪುಡಾಂಗಳು ತಗಡುಗಳು ಯಾರ್ಯಾರು ಇದ್ದಾರೆ ನಿಮ್ಮ ಪೇಜಸ್ಸು, ಪುಡಾಂಗಳು ತಗಡು ನನ್ನ ಮಕ್ಕಳೆಲ್ಲ ಬರಬೇಕು, ಅವರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು. ನೀವು ವಿಡಿಯೋ ಮಾಡಿ ಹೇಳ್ಬೇಕು, ಇನ್ಮೇಲೆ ಯಾವ ಕಲಾವಿದರು ವಿಚಾರಕ್ಕೆ ಹೋಗಬಾರ್ದು. ನಂದೇ ಸುಟ್ಟೋಗೈತಪ್ಪ, ಅರ್ಕಂಡು ಸುಟ್ಟೋಗೈತೆ, ನಂದೇ 150 ಸಮಸ್ಯೆ ಐತೆ, ಮುಚ್ಕೊಂಡು ಕೂತ್ಕೊಳ್ರೋ, ನನ್ನ ಹೆಸರು ಹಾಳು ಮಾಡಿಬಿಟ್ಟು ನನಗೆ ಯಾವ ಫ್ಯಾನ್ ಪೇಜು ಬೇಡ, ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳ್ಬೇಕು. ಇದನ್ನು ಕ್ಲಾಸಾಗಿ ಹೇಳಿ, ಆಗಲ್ವಾ? ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗಬಾರ್ದು. ಅಶ್ವಿನಿ ಮೇಡಮ್, ಸುದೀಪ್, ದರ್ಶನ್ ಸರ್, ಸುದೀಪ್, ಗಣೇಶ್ ಅವರು, ಯಶ್ ಅವರು, ಸ್ಪೆಷಲಿ ಶಿವಣ್ಣ ಅವರು, ಧ್ರುವ ಅವರು, ಇನ್ಯಾವ ಕಲಾವಿದರು, ಧನಂಜಯ ಅವರು, ಯಾರು ಕಲಾವಿದರು ಯಾರ್ಯಾರಿದ್ದಾರೆ ಎಲ್ಲ ಕಲಾವಿದರು, ಯಾರಿಗೂ, ರಮ್ಯಾ ಅವರು ಸ್ಪೆಷಲಿ, ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್. ಇನ್ನೊಂದು ವಿಚಾರ ಹೇಳ್ತೀನಿ, ಅದೇನೋ ಅಮ್ಮ ಸಿನಿಮಾ ನಿಲ್ಲಿಸಿ ರಮ್ಯಾ ಅವರು 13 ವರ್ಷ ಆಗಿದೆ ಸಿನಿಮಾ ಆ್ಯಕ್ಟಿಂಗ್ ಅಂತ, ಇವತ್ತಿಗೂ ಅವ್ರನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತಾರೆ. ಅವ್ರನ್ನ ನಿಮ್ಮ ಕಡೆಯವ್ರು ಅಷ್ಟೆಲ್ಲ ಅಶ್ಲೀಲ ಮಾಡೋದು, ಅದಕ್ಕೆ ದಾಖಲೆ ಏನು, ಸಾಕ್ಷಿ ಏನು ಅಂತ ಕೇಳ್ತಾರೆ. ಕಾಮನ್ ಸೆನ್ಸರು ಬೇಡ ಕೆಡೋರ್ಗಾರುವೆ. ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಡಿ. ಅವರು ಈಗಲೂ ರಮ್ಯಾ ಅವ್ರು ಹಾಕೊಂಡ್ರೆ ಚಪ್ಪಲಿನ ಒಂದು ಹರಾಜಿಗೆ ಅಂತ ಹಾಕ್ಬಿಟ್ಟು ಒಂದು ಒಳ್ಳೆ ಕೆಲಸ ಕೊಡ್ತೀನಿ, ಇವತ್ತು 2 ರಿಂದ 5 ಲಕ್ಷಕ್ಕೆ ಹೋಗ್ತಾರೆ. ಅದು ರಮ್ಯಾ ಅವ್ರ ಕ್ರೇಜು. ಅವ್ರನ್ನ ತಗೊಂಡು ಚುಚ್ಚಿಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ, ಎಲ್ಲ ಬೇಡ ಸರ್. ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ತೀನಿ, ನಿಮ್ದು ಏನಿದೆಯೋ ಕೆಲಸ ನೋಡ್ಕೊಂಡೋಗಿ. ಮಾಫಿಯಾ ನಡೆಸೋದೆಲ್ಲ ನಡೆಸಬಾರ್ದು. ನಾನೇ ಊರಿಗೆ ಹೋಯ್ತೇನೆ ಬದನೆಕಾಯಿ ತೊಟ್ಟು, ನಿಮ್ಗೆ ಯಾಕೆ ಸರ್ ಎದುರ್ಕೋಬೇಕು ಹೇಳಿ?